ವಾಟ್ಸಪ್ ಅಲ್ಲಿ ಬಂದಿರುವಂತ ಒಂದು ವೆಡ್ಡಿಂಗ್ ಇನ್ವಿಟೇಷನ್ APK ನ ಇನ್ಸ್ಟಾಲ್ ಮಾಡಿ ಬೆಳಗಾವಿಲಿ 2 ಲಕ್ಷ ರೂಪಾಯಿ ಅಮೌಂಟ್, ಅದಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನ ಕಳ್ಕೊಂಡಿದ್ದಾರೆ ಒಬ್ರು ಆಂಟಿ. ಸೊ ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಅಲ್ಲಿ ಪಬ್ಲಿಷ್ ಮಾಡಿದ್ರೆ, ಸೊ ಅದರಿಂದ ಈ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಅಷ್ಟೇ ಅಲ್ದೇನೆ ಈ ತರ ಇವಾಗ ಸ್ಕ್ಯಾಮ್ಗಳು ತುಂಬಾನೇ ಸ್ಟಾರ್ಟ್ ಆಗಿದೆ. ಮಿಡಲ್ ಏಜ್ ಗ್ರೂಪ್ ದವರಿಗೆ ಈ ತರ ವೆಡ್ಡಿಂಗ್ ಇನ್ವಿಟೇಷನ್ ಸ್ಕ್ಯಾಮ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿಲಿ ಯಾರಾದ್ರೂ ಇನ್ವಿಟೇಷನ್ ಕಳಿಸಿರ್ಬೇಕು ಅಂತ ಓಪನ್ ಮಾಡಿ ನೋಡಿದಾಗ ಸೊ ಇಮಿಡಿಯೇಟ್ ಆಗಿ ನಿಮ್ಮ ಮೊಬೈಲ್ ಕಂಟ್ರೋಲ್ ಹ್ಯಾಕರ್ ಕೈಗೆ ಸಿಗುತ್ತೆ. ಇದರಿಂದ ನಿಮ್ಮ ಅಕೌಂಟ್ ಅಲ್ಲಿ ಏನಾದರೂ ಬ್ಯಾಲೆನ್ಸ್ ಇದ್ರೆ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಟ್ಕೊಂಡು ನಿಮಗೆ ಸ್ಕ್ಯಾಮ್ ಮಾಡುವಂತ ಹೊಸ ಸ್ಕ್ಯಾಮ್ ಇವಾಗ ಅವಾಗ ಮಾಡ್ತಾನೆ ಇರ್ತಾರೆ. ಹ್ಯಾಕರ್ಸ್ ಹೊಸ ಅವತಾರಗಳನ್ನ ತಯಾಳ್ತಿರ್ತಾರೆ. ಸೊ ಅದಕ್ಕಂತಾನೆ ವಾಟ್ಸಪ್ ಅಲ್ಲಿ ಒಂದು ಬೆಸ್ಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಆನ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ತರದ ಪ್ರಾಬ್ಲಮ್ ಆಗಲ್ಲ. ಸೊ ಸಿಂಪಲ್ ಆಗಿ ನಿಮ್ಮ ಒಂದು ವಾಟ್ಸಪ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡು ಪ್ರೈವೇಸಿ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನಿಮಗೆ ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ ಟರ್ನ್ ಆನ್ ಮಾಡಿದ್ರೆ ನಿಮಗೆ ಸೊ ಇದರಿಂದ ನಿಮ್ಮ ಮೊಬೈಲ್ಗೆ ಯಾವುದೇ ಒಂದು APK ಅನ್ವಾಂಟೆಡ್ ನಂಬರ್ ಇಂದ ಡಾಕ್ಯುಮೆಂಟ್ ಲಿಂಕ್ ಏನೇ ಬಂದರೂ ಕೂಡ ಅದು ಓಪನ್ ಆಗೋದಿಲ್ಲ. ಸೊ ರೆಡ್ ಮಾರ್ಕ್ ಬರುತ್ತೆ ನಿಮಗೆ. ಇದರಿಂದ ನೀವು ಇಮಿಡಿಯೇಟ್ ಆಗಿ ತಿಳ್ಕೊಂಡ್ಬಿಡ್ಬೇಕು ಇದು ಸ್ಕ್ಯಾಮರ್ ಕಳಿಸಿರೋದು ಅಂತ. ಸೊ ಅಂಡ್ ಇನ್ನೊಂದು ಸೆಕೆಂಡ್ ಆಪ್ಷನ್, ನೀವು ವಾಟ್ಸಪ್ ಅಲ್ಲಿ ಯಾರ ಜೊತೆ ಜಾಸ್ತಿ ಚಾಟಿಂಗ್ ಮಾಡ್ತೀರಾ ಅವರೊಂದು ಪ್ರೊಫೈಲ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಇದು ಎಸ್ ಅಂತ ಇರುತ್ತೆ, ಇದನ್ನ ನೋ ಮಾಡ್ಕೊಳ್ಳಿ. ಸೊ ಇದನ್ನ ನೋ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ನಿಮ್ ಫ್ರೆಂಡ್ಸ್ ಏನಾದ್ರು ವಿಡಿಯೋಸ್, ಇಮೇಜಸ್ ಮತ್ತೆ ಡಾಕ್ಯುಮೆಂಟ್ಸ್ ಏನೇ ಒಂದು ಕಳಿಸಿದ್ರು ಕೂಡ ನಿಮಗೆ ನೀವಾಗೆ ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡೋ ತನಕ ಅದು ಡೌನ್ಲೋಡ್ ಆಗಲ್ಲ. ಸೊ ಇದು ಮೊದಲು ಎಲ್ಲ ಏನಾಗ್ತಾ ಇತ್ತಂದ್ರೆ ಈ ಒಂದು ಆಪ್ಷನ್ ಆಟೋಮೆಟಿಕ್ ಎನೇಬಲ್ ಇರೋದ್ರಿಂದ ಯಾವುದೇ ಒಂದು ಫೋಟೋ ಅಥವಾ ವಿಡಿಯೋಸ್ ಬಂದರೂ ಕೂಡ ಇಮಿಡಿಯೇಟ್ ಆಗಿ ಡೌನ್ಲೋಡ್ ಆಗ್ಬಿಡ್ತಾ ಇತ್ತು ನಮ್ದು ಡೇಟಾ ಆನ್ ಇದ್ರೆ. ಸೊ ಇದರಿಂದ ಈಸಿಯಾಗಿ ಇಮೇಜ್ ಇಂದ ಕೂಡ ನಿಮ್ಮ ಒಂದು ವಾಟ್ಸಪ್ ಅನ್ನ ಹ್ಯಾಕ್ ಮಾಡಬಹುದು. ಸೊ ಇದು ಕೂಡ ಟ್ರಿಕ್ಸ್ ಯೂಸ್ ಮಾಡ್ತಾರೆ ಹ್ಯಾಕರ್ಸ್. ಸೊ ಬಿ ಸೆಕ್ಯೂರ್ ಆಗಿರಿ. ಸೊ ಹ್ಯಾಕರ್ಸ್ ತುಂಬಾ ತರದ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಒಂದು ವಾಟ್ಸಪ್ ಅಥವಾ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ನ ತಿಳ್ಕೊತಾರೆ. ಬಟ್ ನಾವ್ ಎಷ್ಟು ಸೇಫ್ ಆಗಿರ್ತೀವಿ ಅಷ್ಟು ನಮ್ಗೇನೆ ಬೆಟರ್. ಅಂಡ್ ನಿಮ್ಗೆ ಈ ತರ ಏನಾದ್ರು ಪ್ರಾಬ್ಲಮ್ ಆದ್ರೆ 1930 ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ಇದು ಸೊ ಇದು ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಆಗಿರುತ್ತೆ. ಇದರಿಂದ ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಆದ್ರೂ ವಿತಿನ್ 24 hours ಅಲ್ಲಿ ವಿತ್ ಎವಿಡೆನ್ಸ್ ಸಮೇತ ನೀವು ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಸೊ ನಿಮ್ಗೆ ಏನು ಅಮೌಂಟ್ ಹೋಗಿರುತ್ತೆ ಅದನ್ನೆಲ್ಲ ಕೂಡ ರಿಕವರಿ ಮಾಡಿಕೊಡ್ತಾರೆ. ಸೊ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.